ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ನೋಡೋಣ ಇವತ್ತಿನ ದಿನ ನೆಕ್ಸ್ಟ್ 48 ಅವರ್ಸ್ಗೆ ಕುಂಭ ರಾಶಿಯವರ ಒಂದು ಎನರ್ಜಿ ಏನೆಲ್ಲ ಬರ್ತಾ ಇದೆ ಈ ಒಂದು ರೀಡಿಂಗ್ ಅಲ್ಲಿ ಅಂತ ಹೇಳ್ತಾ, ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿರುವಂತದ್ದು ನಿಮ್ಗೆ ಮೆಸೇಜಸ್ ಎಲ್ಲ ಬರುತ್ತೆ. ಜೊತೆಗೆ ಹೆಲ್ತ್, ಕರಿಯರ್ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ನಿಮ್ಗೆ ತೊಂದರೆಗಳು ಬರ್ತಾ ಇದೆ, ಹಾಗೆ ಗೈಡೆನ್ಸ್ ಕೂಡ ಏನ್ ಬರ್ತಾ ಇದೆ ನೆಕ್ಸ್ಟ್ 48 ಅವರ್ಸ್ಗೆ ಅಂತ ಹೇಳಿ ಚೆಕ್ ಮಾಡೋಣ. ಮತ್ತೆ ಇಲ್ಲಿ ಈ ಒಂದು ರೀಡಿಂಗ್ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಎಲ್ಲರೂ ಕೂಡ ನೋಡಬಹುದು. ನಿಮ್ಗೆ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನೀವು ಚಾನೆಲ್ಗೆ ಅಲೈನ್ ಮಾಡ್ಕೊಂಡ್ರೆ ತುಂಬಾ ಅಕ್ಯುರೇಟ್ ಆಗಿ ಬಂದಿರುತ್ತೆ ರೀಡಿಂಗು. ಓಕೆ, ಗೈಡೆನ್ಸ್ ಅನ್ನ ತಗೊಳ್ಳೋಣ. ಫಸ್ಟ್ ನಿಮ್ಗೆ ಏನು ತೊಂದರೆ ಎಲ್ಲಿ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರುವಂತದ್ದು ಹೆಲ್ತ್ ವೈಸ್ ನಿಮ್ಮ ಕರಿಯರ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆಗಳು ನಮ್ಗೆ ಕಾಣ್ತಾ ಇಲ್ಲ. ತುಂಬಾ ಕರಿಯರ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದೀರಾ. ದುಡ್ಡು ತುಂಬಾ ಚೆನ್ನಾಗಿ ಬರ್ತಾ ಇದೆ, ದುಡ್ಡು ಮಾಡ್ತಾ ಇದ್ದೀರಾ. ಏನೇನ್ ಅದಕ್ಕೆ ಬೇಕು ಮಟೀರಿಯಲಿಸ್ಟಿಕ್ ನೋಡಿದಾಗ ತುಂಬಾ ಚೆನ್ನಾಗಿದೆ. ಏನು ನನ್ಗೆ ಅಂದ್ರೆ ಇದಕ್ಕಿಂತ ಮುಂಚೆ ಏನೋ ಎಫರ್ಟ್ ಹಾಕಿದೀರಾ, ಅದಕ್ಕೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿನೂ ಕೂಡ ಅಷ್ಟೇ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ನನ್ಗೆ ಹೆಲ್ತ್ ವೈಸ್ ನೋಡಿದಾಗ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಸ್ಟ್ರೆಸ್ ಅಲ್ಲಿ ಇದ್ದೀರಾ. ನಿಮ್ಮೊಳಗೆ ನೀವೇನೋ ವಿಚಾರ ಮಾಡ್ತಾ ಇದ್ದೀರಾ, ಏನೋ ಚಿಂತೆ ನಡೀತಾ ಇದೆ ಅನ್ನೋ ಅಂತ ಕುಂಭರಾಶಿಯವರಿಗೆ ಒಂದು ಎನರ್ಜಿ ಬರ್ತಾ ಇರುವಂತದ್ದು ನೆಕ್ಸ್ಟ್ 48 ಅವರ್ಸ್ಗೆ. ಓಕೆ, ಏನೋ ಆಗಿರ್ಬಹುದು, ಅದ್ರ ಬಗ್ಗೆ ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬರ್ತಾ ಇರುವಂತದ್ದು. ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವೇ ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲೇನೆ ತುಂಬಾ ಜಗಳಗಳು ನಡೀತಾ ಇದೆ ಮನಸ್ಸಲ್ಲಿ, ಯಾರಿಗೂ ಹೇಳ್ಕೊಳಿಕ್ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲೇನೆ ನೀವು ಅದನ್ನ ಥಿಂಕ್ ಮಾಡಿ ಮಾಡಿ ಕೊರಗ್ತಾ ಇದ್ದೀರಾ. ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ಈ ರೀತಿ ನನ್ಗೆ ಎನರ್ಜಿ ಬರ್ತಾ ಇದೆ. ಓಕೆ, ಹಾಗಿದ್ರೆ ಬನ್ನಿ ನೋಡ್ಕೊಂಡ್ ಬರೋಣ ಗೈಡೆನ್ಸ್ ಏನ್ ಬರುತ್ತೆ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ. ಬ್ಯಾಲೆನ್ಸ್ ಮಾಡ್ಬೇಕು, ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಸ್ಪೆಷಲಿ ನೋಡಿ, ಓವರ್ ಥಿಂಕಿಂಗ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ನೀವೇ ಇಲ್ಲಿ ಹೇಳ್ತಾ ಇರುವಂತದ್ದು ಅದೇ, ನೀವೇ ಓವರ್ ಆಗಿ ಥಿಂಕ್ ಮಾಡ್ತಾ ಇದೀರಾ. ಇಲ್ಲಿನೂ ಕೂಡ ಅದೇ ಎನರ್ಜಿ ಬರ್ತಾ ಇದೆ. ನಿಮ್ಗೆ ಏನೋ ತೊಂದರೆ ಆಗ್ತಾ ಇದೆಯಾ ನೋಡಿ, ಇಲ್ಲಿನೂ ನಂಬರ್ 5 ಬಂದಿದೆ, ಇಲ್ಲಿನೂ ನಂಬರ್ 5 ಬಂದಿದೆ. ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಯಾರ ಜೊತೆಗೂ, ನೀವು ನಿಮ್ಮ ಮನಸ್ಸಲ್ಲೇನೆ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಓಕೆ, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನೀವು ಮೆಡಿಟೇಟ್ ಮಾಡಿ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ಮತ್ತೆ ಅಷ್ಟೇ ಅಲ್ಲ, ಇನ್ನೂ ಒಂದ್ ಹೇಳ್ಬೇಕಂತಂದ್ರೆ, ಇನ್ನೊಬ್ರ ಜೊತೆಗೆ ನೀವು ಮಾತಾಡಿದಾಗ ನಿಮ್ಮ ಮನಸ್ಸು ಹಗರ ಆಗತ್ತೆ. ನೀವು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ, ನಿಮ್ಮಷ್ಟಕ್ಕೆ ನೀವೇ ನೋವನ್ನ ಅನುಭವಿಸ್ತಾ ಇದ್ದೀರಾ. ಅಷ್ಟೇನೂ ಆಗಿಲ್ಲ, ನಿಮ್ಮಷ್ಟಕ್ಕೆ ನೀವೇ ಓವರ್ ಆಗಿ ಥಿಂಕ್ ಮಾಡಿ ನೀವೇ ಅದನ್ನ ವಿಚಾರ ಮಾಡ್ತಾ ಇದ್ದೀರಾ. ಖಂಡಿತ ನಿಮ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ. ನೀವು ಮಾಡ್ಬೇಕು ಅಂತ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಬರ್ತಾ ಇರೋವಂಥದ್ದು. ಓಕೆ, ಈ ಒಂದು ಎನರ್ಜಿ ನೆಕ್ಸ್ಟ್ 48 ಅವರ್ಸ್ಗೆ ನನಗೆ ಬರ್ತಾ ಇರುವಂತದ್ದು. ಹಾಗಿದ್ರೆ ರೀಡಿಂಗ್ ಎಷ್ಟು ರೆಸೋನೇಟ್ ಆಯ್ತು ಖಂಡಿತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.